ನಮಸ್ಕಾರ ಪ್ರೀತಿ ವೀಕ್ಷಕರೇ, ಮಾಲು ಚಿದಾನಂದರ ನೇತೃತ್ವದಲ್ಲಿ ಮೂಡಿ ಬರ್ತಾ ಇರತಕ್ಕಂಥ ದೇವನಗಿರಿ ಟಿವಿಗೆ ಆತ್ಮೀಯವಾಗಿರ್ತಕ್ಕಂಥ ಸ್ವಾಗತ ಸುಸ್ವಾಗತ. ದಾವಣಗೆರೆ ಸುತ್ತಮುತ್ತ ನಡೀತಾ ಇರತಕ್ಕಂಥ ಪ್ರಮುಖ ವಿಷಯಗಳನ್ನು ನಿಮ್ಮ ಬಳಿ ತಲುಪಿಸ್ತಕ್ಕಂಥದ್ದೇ ಈ ಕಾರ್ಯಕ್ರಮದ ಮುಖ್ಯ ಉದ್ದೇಶ. ದಾವಣಗೆರೆ ನಗರದಲ್ಲಿ ಇವತ್ತು ವಿಶೇಷವಾಗಿರ್ತಕ್ಕಂಥ ಅಂಗಾರಕ ಸಂಕಷ್ಟಹರ ಚತುರ್ಥಿಯ ಒಂದು ವಿಶೇಷ ದಿವಸ. ಅಂಗಾರಕ ಸಂಕಷ್ಟಹರ ಚತುರ್ಥಿ ಅಂತ ಬಿಟ್ಟರೆ ಸಾಕು, ಬೆಳಗ್ಗೆಯಿಂದ ಸಂಜೆವರೆಗೂ ನಗರದ ಎಲ್ಲ ಗಣಪತಿ ದೇವಸ್ಥಾನಗಳು ಭಕ್ತರಿಂದ ತುಂಬಿ ತುಳುಕ್ತಾ ಇರುತ್ತೆ. ಒಂದೊಂದು ದೇವಸ್ಥಾನಗಳಲ್ಲೂ ಕೂಡ ವಿಶೇಷವಾಗಿರ್ತಕ್ಕಂಥ ಅಲಂಕಾರಗಳನ್ನು ನೋಡಲಿಕ್ಕೆ ಸಿಗುತ್ತೆ. ದಾವಣಗೆರೆ ದೊಡ್ಡಪೇಟೆ ಗಣಪತಿಯ ದೇವಸ್ಥಾನದಲ್ಲಿ ವಿಶೇಷವಾಗಿರ್ತಕ್ಕಂಥ ಕಮಲದ ಹೂವಿನ ಅಲಂಕಾರವನ್ನಂತೂ ನೋಡಲೇಬೇಕು. ಯಾವುದೇ ಕಾರಣಕ್ಕೂ ಇವತ್ತಿನ ಈ ಒಂದು ಅಲಂಕಾರವನ್ನು ನೋಡೋದಕ್ಕೆ ಮಿಸ್ ಮಾಡ್ಕೋಬೇಡಿ ಅಂತ ಕೇಳ್ಕೊಳ್ತೀನಿ. ಏಕೆಂದರೆ ಅದೆಷ್ಟು ಅದ್ಭುತವಾಗಿರ್ತಕ್ಕಂಥ ಕಮಲದ ಹೂವಿನ ಹಾರಗಳಿಂದ, ಕಮಲದ ಹೂವುಗಳಿಂದ ಆ ಗಣಪತಿಯನ್ನು ಅಲಂಕಾರಗೊಳಿಸಿದ್ದಾರೆ ಅಂತ ಹೇಳಿದ್ರೆ ನಿಜಕ್ಕೂ ನೋಡಲಿಕ್ಕೆ ಎರಡು ಕಣ್ಣುಗಳು ಸಾಲದು ಅಂತ ಹೇಳಿದ್ರು ಕೂಡ ತಪ್ಪಾಗಲಿಕ್ಕಿಲ್ಲ. ಇಂಥ ಒಂದು ಸುಂದರವಾಗಿರ್ತಕ್ಕಂಥ ಗಣಪತಿ ಅಲಂಕಾರವನ್ನು ನೀವು ನೋಡ್ಕೊಂಬನ್ನಿ ಅಂಥೇಳಿ ಮತ್ತೊಮ್ಮೆ ತಮಗೆ ಶುಭ ಹಾರೈಸ್ತೀನಿ. ಅದೇ ರೀತಿ ವಿನೋಬ ನಗರದ 11ನೇ ಕ್ರಾಸ್ನಲ್ಲಿರ್ತಕ್ಕಂಥ ಗಣಪತಿ ದೇವಸ್ಥಾನದಲ್ಲೂ ಕೂಡ ವಿಶೇಷವಾಗಿರ್ತಕ್ಕಂಥ ಪೂಜೆ ಪುನಸ್ಕಾರಗಳು, ಹೋಮ ಹವನಾದಿಗಳು, ಅಲಂಕಾರಗಳನ್ನು ನೋಡಲಿಕ್ಕೆ ಭಕ್ತರ ದಂಡೇ ಸೇರಿತ್ತು ಅಂತ ಹೇಳಿದ್ರೆ ತಪ್ಪಾಗಲಿಕ್ಕಿಲ್ಲ. ಇಲ್ಲೂ ಕೂಡ ವಿಶೇಷವಾಗಿರ್ತಕ್ಕಂಥ ಅಂಗಾರಕ ಸಂಕಷ್ಟಹರ ಚತುರ್ಥಿಯ ವಿಶೇಷ ಪೂಜೆ ನಡೀತಾ ಇದೆ. ಇನ್ನು ಅಂಗಾರಕ ಸಂಕಷ್ಟಹರ ಚತುರ್ಥಿ ಅಂದರೆ ನಮ್ಮ ಹರಳೆಣ್ಣೆ ಕೊಟ್ರಪ್ಪ ಬಸಪ್ಪ ವೃತ್ತ ಅಂದರೆ ರಾಮಣ್ಕೋ ಸರ್ಕಲ್ನಲ್ಲಿ ಪೂಜೆ ಇಲ್ಲದೆ ಇದ್ದರೆ ಹೇಗೆ ಹೇಳಿ, ಅಲ್ಲೂ ಕೂಡ ವಿಶೇಷವಾಗಿರ್ತಕ್ಕಂಥ ಅಲಂಕಾರವನ್ನು ಮಾಡಲಾಗಿದೆ. ಸೊ ಇಲ್ಲೂ ಕೂಡ ಹೋಗಿ ಗಣಪತಿಯ ಒಂದು ದರ್ಶನವನ್ನು ಪಡೆದುಕೊಳ್ಳಿ ಅಂಥೇಳಿ ಕೇಳ್ಕೊಳ್ತಾ ಇದ್ದೀನಿ. ನಗರದ ಬಹುತೇಕ ಗಣಪತಿಯ ದೇವಸ್ಥಾನಗಳಲ್ಲಿ ಇವತ್ತು ಬೆಳಗ್ಗೆಯಿಂದಾನೇ ವಿಶೇಷವಾಗಿರ್ತಕ್ಕಂಥ ಹಲವಾರು ರೀತಿಯ ಹೋಮ ಹವನಾದಿಗಳು, ಪೂಜೆ, ಪ್ರಸಾದ ವಿತರಣೆ ಎಲ್ಲ ನಡೀತಾ ಇದೆ. ಎಲ್ಲರೂ ಕೂಡ ಇವತ್ತು ನಿಮ್ಮ ಶಕ್ತಾನುಸಾರವಾಗಿ ಆ ಗಣಪತಿಯ ಪೂಜೆಯನ್ನು ಮಾಡಿ ಆನಿದ್ದ ವರವನ್ನು ಪಡೆದುಕೊಳ್ಳಿ ಅಂತ ಕೇಳ್ಕೊಳ್ತೀನಿ. ಉಪವಾಸ, ನಿಮ್ಮ ಒಂದು ಶಕ್ತಾನುಸಾರವಾಗಿ ಉಪವಾಸ ವ್ರತಾಚರಣೆಯನ್ನು ಮಾಡಿಕೊಂಡು ಆ ಗಣಪತಿಯ ಕೃಪೆಗೆ ಪಾತ್ರರಾಗಿ ಅಂಥೇಳಿ ಕೇಳ್ಕೊಳ್ತಾ ಇದ್ದೀನಿ. ಇತ್ತೀಚೆಗೆ ಮಲೇಬೆನ್ನೂರಿನಲ್ಲಿ ಸಾಮೂಹಿಕ ಸತ್ಯನಾರಾಯಣ ಕಾರ್ಯಕ್ರಮ ಹಾಗೂ ಧಾರ್ಮಿಕ ಸಭಾ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ನಿಟ್ಟೂರು ಗ್ರಾಮದಲ್ಲಿ ಶ್ರದ್ಧಾಭಕ್ತಿಯಿಂದ ಸಂಪನ್ನಗೊಂಡ ಶ್ರೀ ಸತ್ಯನಾರಾಯಣ ಪೂಜೆ. ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಬಿಸಿ ಟ್ರಸ್ಟ್ ಮಲೇಬೆನ್ನೂರು, ಶ್ರೀ ಆಂಜನೇಯ ಸ್ವಾಮಿ ಸಾಮೂಹಿಕ ಶ್ರೀ ಸತ್ಯನಾರಾಯಣ ಪೂಜಾ ಸಮಿತಿ ನಿಟ್ಟೂರು ಹಾಗೂ ನಿಟ್ಟೂರು ವಲಯ ಪ್ರಗತಿಬಂಧು ಸ್ವಸಹಾಯ ಸಂಘಗಳ ಒಕ್ಕೂಟದ ಆಶ್ರಯದಲ್ಲಿ ಡಿಸೆಂಬರ್ 28ನೇ ಭಾನುವಾರ ಬೆಳಗ್ಗೆ 7 ಗಂಟೆಗೆ ಸಾಮೂಹಿಕ ಶ್ರೀ ಸತ್ಯನಾರಾಯಣ ಪೂಜೆ ಹಾಗೂ ಧಾರ್ಮಿಕ ಸಭಾ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು. ಅರ್ಚಕರಾದ ಶ್ರೀ ಶಂಕರ ಶಾಸ್ತ್ರಿ, ಶ್ರೀ ರಾಘವೇಂದ್ರ ಶರ್ಮಾ, ಶ್ರೀ ಶಿವಪಾಣಿ ಶರ್ಮಾ ಇವರ ನೇತೃತ್ವದಲ್ಲಿ ಧಾರ್ಮಿಕ ವಿಧಿವಿಧಾನದೊಂದಿಗೆ ಶ್ರೀ ಸತ್ಯನಾರಾಯಣ ಪೂಜಾ ಕಾರ್ಯಕ್ರಮ ಸಂಪನ್ನಗೊಂಡಿತು. ಅನೇಕ ಸದ್ಭಕ್ತರು ಪೂಜಾ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಶ್ರೀ ಸತ್ಯನಾರಾಯಣ ಸ್ವಾಮಿಯ ಕೃಪೆಗೆ ಪಾತ್ರರಾದರು. ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ಮಧುತಿಮ್ಮಣ್ಣ, ಧರ್ಮಸ್ಥಳ ಯೋಜನಾಧಿಕಾರಿ ವಸಂತ ದೇವಾಡಿಗ, ಜನಜಾಗೃತಿ ವೇದಿಕೆ ಸದಸ್ಯರಾದ ಜಿಗಳಿ ಪ್ರಕಾಶ್, ಕೊಕ್ಕನೂರು ಹನುಮಂತರಾಯ, ಗ್ರಾಮದ ಎನ್ಜಿ ಬಸವನಗೌಡರು, ಇಎಂ ಮುರುಳಸಿದ್ದಪ್ಪ, ಬಿಪಿ ಧನಂಜಯ, ಎನ್ಡಿ ನಾಗರಾಜ್, ಎನ್ಜಿ ಪ್ರಭುದೇವ್, ದೇವಪರ ವನ್ನಪ್ಪ, ಎಚ್ ಮದನ್, ಕೆಎಸ್ ತಿಮ್ಮಣ್ಣ, ಎಸ್ಟಿ ಮಲ್ಲಿಕಾರ್ಜುನ, ಮಲ್ಲೇಶ್, ಕರಿಬಸಪ್ಪ ಹಾಗೂ ಪ್ರಗತಿಬಂಧು ಸ್ವಸಹಾಯ ಒಕ್ಕೂಟಗಳ ಅಧ್ಯಕ್ಷರು ಸದಸ್ಯರು ಭಾಗವಹಿಸಿದ್ದರು. ನಿಟ್ಟೂರು ವಲಯ ಮೇಲ್ವಿಚಾರಕ ಯೋಗೀಶ್ ಸ್ವಾಗತಿಸಿ, ಕೆ ಬೇವಿನಹಳ್ಳಿ ವಲಯ ಮೇಲ್ವಿಚಾರಕ ಮಾರುತಿಗೌಡ ಕಾರ್ಯಕ್ರಮ ನಿರೂಪಿಸಿದರು. ಶೋಭಾ ವಂದಿಸಿದರು. ಇತ್ತೀಚಿನ ದಿನಗಳಲ್ಲಿ ಮರೆ ಆಗ್ತಾ ಇರತಕ್ಕಂಥ ಸೀಮಂತ ಕಾರ್ಯಕ್ರಮ, ಹೌದು, ನಗರದ ಒಂದು ವಿಶೇಷವಾಗಿರ್ತಕ್ಕಂಥ ಕಾರ್ಯಕ್ರಮ ಸಾಮೂಹಿಕ ಸೀಮಂತ ಕಾರ್ಯಕ್ರಮವನ್ನು ಮಠಾಧೀಶರು, ಹಲವಾರು ಸಮಾಜಮುಖಿ ಗಣ್ಯರ ಮಧ್ಯದಲ್ಲಿ ಸಾಮೂಹಿಕ ಸೀಮಂತ ಕಾರ್ಯಕ್ರಮವನ್ನು ನಡೀತು. ಇದರ ವಿಶೇಷತೆ ಏನು ಅಂತ ಹೇಳಿದ್ರೆ, ಮಠಾಧೀಶರು ಹೇಳಿರ್ತಕ್ಕಂಥ ಒಂದು ಸಾಲು ಎಲ್ಲರ ಮನಸ್ಸನ್ನು ಮುಟ್ಟೋ ಹಾಗಿತ್ತು. ಏನಪ್ಪ ವಿಶೇಷ ಸಾಮೂಹಿಕರು ಏನು ಹೇಳಿದ್ರು ಅಂತ ಹೇಳಿದ್ರೆ, ಮಗು ಹುಟ್ಟಿದಾಗ ಮಗುವಿನ ಹುಟ್ಟುಹಬ್ಬವನ್ನು ಮಾಡೋದಕ್ಕಿಂತ ತಾಯಿಯ ಹುಟ್ಟುಹಬ್ಬವನ್ನು ಮಾಡಬೇಕು. ಏಕೆಂದರೆ ಮಗುವನ್ನು ಜನ್ಮ ನೀಡುವಾಗ ಆ ತಾಯಿಯ ಪುನರ್ಜನ್ಮ ಆಗತ್ತೆ ಅಂತೇಳಿ ಹೇಳಲಾಗತ್ತೆ. ಈ ಮಾತನ್ನು ಸ್ವಾಮೀಜಿಯವರು ಆ ಸಂದರ್ಭದಲ್ಲಿ ತಿಳಿಸಿದರು. ಕೃಷ್ಣವೇಣಿ ಎಜುಕೇಷನ್ ಫೌಂಡೇಶನ್ ಆ್ಯಂಡ್ ರೂರಲ್ ಡೆವಲಪ್ಮೆಂಟ್ ಟ್ರಸ್ಟ್ನ ವತಿಯಿಂದ ಶ್ರೀಮತಿ ಮಾಲಾ ನಾಗರಾಜ್ ಇವರೇ ಸಂಸ್ಥಾಪಕರು. ಆ್ಯಕ್ಚುಲಿ ಇವರ ಒಂದು ಅಧ್ಯಕ್ಷತೆಯಲ್ಲಿ ನಡೆದಂತಹ ಶ್ರೀಮತಿ ಕೃಷ್ಣವೇಣಿಯವರ 21ನೇ ವರ್ಷದ ಸ್ಮರಣಾರ್ಥವಾಗಿ ಹೆಣ್ಣು ಮಕ್ಕಳಿಗೆ ಸಾಮೂಹಿಕ ಸೀಮಂತ ಕಾರ್ಯಕ್ರಮವನ್ನು ಅತ್ಯಂತ ಅದ್ಧೂರಿಯಾಗಿ ರೋಟರಿ ಬಾಲಭವನದಲ್ಲಿ ಹಮ್ಮಿಕೊಳ್ಳಲಾಗಿತ್ತು. ಈ ಸಂದರ್ಭದಲ್ಲಿ ವಾಸುದೇವ್ ರಾಯ್ಕರ್ ಅವರು, ಅದೇ ರೀತಿ ಆವರುಗೊಳ್ಳ ಪುರವರ್ಗದ ಪೂಜ್ಯ ಗುರುಗಳಾಗಿರ್ತಕ್ಕಂಥ ಓಂಕಾರ ಶಿವಾಚಾರ್ಯ ಸ್ವಾಮಿಗಳು ಹಾಗೂ ಹಲವಾರು ಗಣ್ಯರು ಈ ಸಂದರ್ಭದಲ್ಲಿ ಭಾಗವಹಿಸಿ
ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದಂತಹ ಎಲ್ಲ ಶ್ರೀಮಂತ ಆಚರಿಸಿಕೊಳ್ತಕ್ಕಂಥ ಹೆಣ್ಣು ಮಕ್ಕಳಿಗೆ ಶುಭವನ್ನ ಹಾರೈಸಿದರು. ಎಷ್ಟೋ ಮನೆಗಳಲ್ಲಿ ಶ್ರೀಮಂತ ಕಾರ್ಯ ಮಾಡಲ್ಲ, ನಮಗೆ ಪದ್ಧತಿ ಇಲ್ಲ, ನಮ್ಗೆ ಬರಲ್ಲ, ನಮ್ಗೆ ಹಂಗಾಗತ್ತೆ ಹಿಂಗಾಗತ್ತೆ ಎಲ್ಲಾನು ಕಾರಣ ಹೇಳ್ತಾರೆ. ಅದು ನಿಜನೋ ಸುಳ್ಳು ಗೊತ್ತಿಲ್ಲ. ಆದ್ರೆ ನಾನಂತೀನಿ ಮಗುದು ಬರ್ತಡೆ ಮಾಡ್ತೀವಿ ನಾವು. ಜನ್ಮ ನೀಡಿದ ತಕ್ಷಣ ಮಗುದ್ ಬರ್ತಡೆ ಮಾಡ್ತೀವಲ್ಲ, ತಾಯಿನೇ ಬರ್ತಡೆ ಮಾಡ್ಬೇಕು. ಯಾಕೆಂದ್ರೆ ಎಷ್ಟೋ ಜನ ಮಗುಗೆ ಜನ್ಮ ನೀಡ್ಬೇಕಾದ್ರೆ ಸತ್ತೋಗ್ತಾರೆ, ಮಗುಗೆ ಜನ್ಮ ನೀಡ್ಬೇಕಾದ್ರೆ ಸತ್ತೋಗ್ತಾರೆ. ಇವತ್ತು ಎಲ್ಲ ನಾವಂತೀವಿ ನಮಗೆ ಅಧಿಕಾರ ಇಲ್ಲ, ಬಟ್ ಇಂಥ ದೊಡ್ಡ ದೊಡ್ಡ ವ್ಯಕ್ತಿಗಳು ದಯಮಾಡಿ ನಾನು ಅವ್ರಿಗೊಂದು ಹೇಳಕ್ ಇಷ್ಟಪಡ್ತೀನಿ. ಇವತ್ತು ಗವರ್ಮೆಂಟ್ ಹಾಸ್ಪಿಟ್ಲಿಗೆ ಹೋದ್ರೆ ಎಲ್ಲ ಅನುಭವಿಸಿದೀನಿ. ಗವರ್ಮೆಂಟ್ ಹಾಸ್ಪಿಟ್ಲಿಗೆ ಹೋದ್ರೆ ಚೆನ್ನಾಗಿ ಹೆರಿಗೆ ಒಳಗೆ ಬರ್ತೀರಾ? ಇಲ್ಲ, ಅಲ್ಲಿ ಬೈತಾರೆ. ಅಲ್ಲಿ ಗವರ್ಮೆಂಟ್ ಅಂತ ಹೇಳೋದಷ್ಟೇ. ಆದ್ರೆ ಗವರ್ಮೆಂಟ್ ಹಾಸ್ಪಿಟ್ಲ್ಗಳಲ್ಲಿ ಇನ್ನೊಂದೇ ಆಗಲಿ, ಈ ಕೆಲವೊಂದು ಅಂಗನವಾಡಿಲಾಗ್ಲಿ ಹೆಸರು ತಗೊಂಡಿರ್ತಾರೆ, ಕಿಟ್ ಕೊಡ್ತಾರೆ. ಆದ್ರೆ ಸರ್ಕಾರದಿಂದ ಬಹಳ ಸವಲತ್ತುಗಳಿದ್ದಾವೆ. ಆದ್ರೆ ಹೆಣ್ಮಕ್ಳಿಗೆ ಆ ಸವಲತ್ತುಗಳನ್ನೆಲ್ಲ ನೀಡಬೇಕು ಅಂತ ನಾವು ಹೇಳ್ತೀವಿ. ಇದನ್ನ ನನಗೆ ಬಹಳ ವರ್ಷದಿಂದ ಆಸೆ ಇತ್ತು, ಸಾಮೂಹಿಕ ಸೀಮಂತ ಕಾರ್ಯ ಮಾಡ್ಬೇಕು ಅಂತ. ಯಾಕೆಂದ್ರೆ ನಾನು 2 ಮಕ್ಳಿಗೆ ತಾಯಿನೇ ಅಲ್ವಾ, ನಾನು ತಾಯಿನೇ. ನಿಮ್ಗೆಲ್ಲ ಮಕ್ಳಿಗೆ ನೀವು ನನ್ನ ತಾಯಿ ಅನ್ಕೋಬಹುದು, ಅಕ್ಕ ಅನ್ಕೋಬಹುದು, ಫ್ರೆಂಡ್ ಅನ್ಕೋಬಹುದು. ಇದು ನನ್ನ ಭಾಗ್ಯ ಅಂತೀನಿ. ನೀವೆಲ್ಲ ಬಂದಿರೋದು ನನ್ ಪುಣ್ಯ ಅಂತೀನಿ. ಯಾಕೆಂದ್ರೆ ಈ ಕಾರ್ಯಕ್ರಮಕ್ಕೆ ಸಾಮೂಹಿಕ ಕೆಲವರು ಪ್ರಶ್ನೆ ಮಾಡ್ತಾ ಇದ್ರು ಫೋನಲ್ಲಿ, ನಾವೆಲ್ಲ ಪೇಪರ್ ಅಲ್ಲಿ ಬರ್ತೀವಿ, ಟಿವಿಲಿ ಬರ್ತೀವಿ, ನಮ್ಗೆ ಬೇಡ, ನಾಚಿಕೆ ಆಗತ್ತೆ. ನಾಚಿಕೆ ಪಟ್ಕೊಳ್ಳೋದು ಏನೂ ಇಲ್ಲ ಇಲ್ಲಿ. ಯಾಕೆ ಅಂದ್ರೆ ಶ್ರೀಮಂತ ಕಾರ್ಯ ನಾವು ಡೆಲಿವರಿ ಯಾರು ಗೊತ್ತಿಲ್ಲ, ನಾವು ಗೊತ್ತಿರಲ್ಲ. ಡಾಕ್ಟರ್ಗಳು ಗೊತ್ತಿರ್ತಾರ, ಅವ್ರ ಎದುರಿಗೆ ಹೋಗಿ ನಾವು ಡೆಲಿವರಿ ಮಾಡ್ತಿರ್ತೀವಿ. ಇಲ್ಲಿ ಸಾಮೂಹಿಕ ಶ್ರೀಮಂತ ಕಾರ್ಯದಲ್ಲಿ ಏನ್ ಮಾಡ್ತಾ ಇದೀವಿ? ಇಲ್ಲಿ ಉಡಿ ತುಂಬ ಕಾರ್ಯಕ್ರಮ ಮಾಡ್ತಾ ಇದೀವಿ, ಹಸಿರು ಬಳೆಯಡ ಕಾರ್ಯಕ್ರಮ ಮಾಡ್ತಾ ಇದೀವಿ ಅಲ್ವಾ. ಇದು ಮುತ್ತೈದೆತನ. ಎಷ್ಟೋ ಜನ ಇರ್ಬೋದು, ನನ್ನ ಗಂಡು ಮಕ್ಕಳಿಗೆ ತಪ್ಪು ಅಂತ ನಾನು ಹೇಳಲ್ಲ. ಎಷ್ಟೋ ಜನ ಗಂಡು ಮಕ್ಕಳು ಹುಟ್ಟಿಸಿ ಮಕ್ಕಳನ್ನ ಬಿಟ್ಟು ಹೋಗ್ಬಿಡ್ತಾರೆ. ಆದ್ರೆ 9 ತಿಂಗಳು ಎತ್ತು ಅವಳ ಜೀವ, ಅವಳ ಕರಳನ್ನ ಅರ್ಧ ತ್ಯಾಗ ಮಾಡ್ತಾಳೆ ಮಗುಗೆ ಅಲ್ವಾ. ತಂದೆದು ಇರ್ಬೋದು, ಕಾರಣ ಇರ್ಬೋದು. ಇವತ್ತ ತಾಯಿನ ದೇವರು ಅಂದಿದ್ದಾರೆ, ಋಣ ತೀರ್ಸಕ್ಕಾಗಲ್ಲ ಅಂದ್ರೆ ಯಾರು? ಭೂಮಿ ಮೇಲೆ ಯಾರು ಋಣ ತೀರ್ಸಕ್ಕಾಗಲ್ಲ ಅಂದ್ರೆ ಯಾರು? ಜೋರಾಗಿ ತಂದೆನು ಅಂತ ಹೇಳ್ತಾರೆ, ಇಲ್ಲ ಅಂತ ಹೇಳಲ್ಲ. ಮತ್ತೆ ತಪ್ಪಿಲ್ಕೋಬಾರ್ದು, ಅನ್ಯತ ಭಾವಿಸಬಾರ್ದು. ಯಾಕೆಂದ್ರೆ ಎಷ್ಟೋ ಕಡೆಗೆ ತಂದೆ ಬಿಟ್ಟೋದ್ರು ತಾಯಿ ಬಿಟ್ಟು ಹೋಗಲ್ಲ, ಮಗುನ ತಾಯಿ ಬಿಟ್ಟು ಹೋಗಲ್ಲ ಅಲ್ವಾ. ತಂದೆ ಆಗಿ ತಾಯಿಯಾಗಿ ಎಲ್ಲ ಜಾಗ ತುಂಬಾ ಅಂತ ಏಕೈಕ ವ್ಯಕ್ತಿ ಅಂದ್ರೆ ತಾಯಿ ಒಬ್ಳೆ. ನಾನು ಆಗಲೇ ಹೇಳ್ತಾ ಇದ್ದೀನಿ, ಇವತ್ತು ತಾಯಿ ಹೃದಯ ಎಷ್ಟರ ಮಟ್ಟಿಗೆ ಇರುತ್ತೆ. ನಿಜಕ್ಕೂ ಬಹಳ ಅದ್ಭುತವಾದಂತ ಈ ಶ್ರೀಮಂತ ಕಾರ್ಯಕ್ರಮ. ಮನೆಯಲ್ಲಿ 4 ಗೋಡೆಗಳ ಮಧ್ಯೆ ಕುಟುಂಬಸ್ಥರು ಸೇರ್ಕೊಂಡು ಮಾಡುವಂತ ಕಾರ್ಯಕ್ರಮ ಇದು. ನಮ್ಮ ಮಾಲಾ ನಾಗರಾಜ್ ಅವರು ಬಂದಿದ್ದು ಬೇರೆ ಎಲ್ಲರೂ ಕೂಡ ಎಲ್ಲ ಅಂದ್ರೆ ನಾವೇನು ಸಂಘ ಸಂಸ್ಥೆಯಲ್ಲಿ ಸೇವೆ ಮಾಡ್ತಿರ್ತೀವಿ, ಸಂಘ ಸಂಸ್ಥೆಯಲ್ಲಿ ಕೆಲಸ ಮಾಡ್ತಿರ್ತೀವಿ, ಸುಮ್ಮನೆ ದೊಡ್ಡಸ್ಕೆ ಮಾಡ್ತಿರ್ತೀವಿ. ಇವರಿಗೆಲ್ಲರೂ ಕೂಡ ಒಂದು ಮಾದರಿ ಕಾರ್ಯಕ್ರಮ ಅಂದ್ರೆ ಖಂಡಿತ ಅತಿಶಯೋಕ್ತಿ ಎಲ್ಲ ಅನ್ಕೋತೀನಿ. ಮಾಲಾ ನಾಗರಾಜ್ ಅವರಿಗೆ ದೇವರು ಇನ್ನೂ ಹೆಚ್ಚಿನ ಆರೋಗ್ಯ ಆಯುಷನ್ನ ಕೊಟ್ಟು ಇಂಥ ಇನ್ನೂ ಹೆಚ್ಚು ಹೆಚ್ಚು ಕಾರ್ಯಕ್ರಮ ಮಾಡಲಿಕ್ಕೆ ಅವಕಾಶ ಮಾಡಿಕೊಡ್ಲಿ ಭಗವಂತ. ನಾವಂತೂ ಯಾವತ್ತೂ ಕೂಡ ಇವರ ಜೊತೆಗೆ ಮಾಲಾ ನಾಗರಾಜ್ ಅವರ ಜೊತೆ ಖಂಡಿತವಾಗ್ಲೂ ಇರ್ತೀವಿ. ಈಗ ಮಗಳನ್ನ ಪಡೆದಂತಹ ಕೃಷ್ಣವೇಣಿ ಅವರ ಖಂಡಿತವಾಗ್ಲೂ ಧನ್ಯವಾದ ನಾನು ಭಾವಿಸ್ತೇನೆ. ಯಾಕಂದ್ರೆ ಹುಟ್ಟುವಾಗ ಎಲ್ಲರೂ ಕೂಡ ಯಾರು ಸೌಕಾರಲ್ಲ, ಹುಟ್ಟುವಾಗ ಯಾರು ಕೂಡ ಸೌಕಾರಲ್ಲ. ನಮ್ಮ ಕರ್ಮ ಫಲಗಳು ನಮ್ಮನ್ನ ಶ್ರೀಮಂತಿಕೆ ಅಥವಾ ಸೌಕಾರತನ ಮಾಡ್ತಾರೆ. ನಾವು ಹೋಗ್ಬೇಕಾದ್ರೆ ಏನು ತಗೊಂಡೋಗಿಲ್ಲ. ಆದ್ರೆ ಇಂಥ ಒಂದು ಕಾರ್ಯಕ್ರಮಗಳ ನಿಜಕ್ಕೂ ಸಮಾಜಕ್ಕೂ ಸ್ಫೂರ್ತಿ, ಅದರ ಮೂಲಕ ನಿಜಕ್ಕೂ. ಯಾಕೆಂದ್ರೆ 9 ತಿಂಗಳು ಹೆತ್ತು ಆ ನೋವನ್ನು ಸಂಪೂರ್ಣವಾಗಿ ನೋವುಂಡು ಆ ಮಗುವನ್ನ ಆರೈಕೆ ಮಾಡ್ತಿರಲ್ಲ, ನಿಜಕ್ಕೂ ನಿಮ್ಮ ತಾಯಿ ಹೃದಯ ದೇವರೇ. ಅದಕ್ಕೋಸ್ಕರನೇ ಪ್ರತಿಯೊಂದನ್ನು ಒಂದು ದೊಡ್ಡ ಒಂದು ಎಲ್ಲ ಕೆಲಸಕ್ಕೂ ತಾಯಿಗೆ ಹೊಲಿಸಿರೋದು. ಆ ತಾಯಿ ಹೃದಯ ಚೆನ್ನಾಗಿರ್ಲಿ ಅಂತ ಹೇಳಿ ನಾನು ಕೂಡ ಭಗವಂತನ ಬೇಡ್ಕೊತ ನನಗೂ ಇಲ್ಲಿ ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಿರೋದು ಧನ್ಯವಾದಗಳು. ಸ್ವರೂಪ ಈ ಮಗುನ ಮಟ್ಟ ಇದೆ, ಆತನೇ ಭಗವಂತನೇ ಬಂದು ಮೂರ್ತಿ ಮಾಡೋಣಪ್ಪ ಅಂತಂದಾಗ ಇದರಿಂದ ನಮ್ಗೆ ಯಾವ ಭಯನಿಲ್ಲ ಅಂತ ಹೇಳ್ಕೊಂಡು ಆನಂದವಾಗಿ ಬಿಟ್ಬಿಟ್ರೆ ಸಮಸ್ಯೆ ಪ್ರಜ್ಞೆ ಸಮಚಿತ್ತದಿಂದ ಬಿಟ್ರೆ ಮಗುವಿಗೂ ಕೂಡ ಆರೋಗ್ಯ ವೃದ್ಧಿ ಆಗುತ್ತೆ, ನಿಮಗೂ ಕೂಡ ಆರೋಗ್ಯ ವೃದ್ಧಿ ಆಗುತ್ತೆ. ಯಾವ BP ಶುಗರ್ ಅವೆಲ್ಲ ಹೆಚ್ಚು ಕಡಿಮೆ ಏನೂ ಕೂಡ ಆಗೋದಿಲ್ಲ. ಆರೋಗ್ಯಪೂರ್ಣವಾಗಿರ್ತಕ್ಕಂಥ ಆ ಗರ್ಭವತಿಯ ಕಾಲಾವಧಿಯಲ್ಲಿ ನಿಮ್ಮೆಲ್ಲರ ಬದುಕು ಆದರ್ಶವಾಗಿರಬೇಕು ಅಂತಂದಾಗ ಮಾತ್ರ ಮಗು ಜನ್ಮ ಆನಂತರ ಆದರ್ಶ ಮಗು ಈ ಸಮಾಜಕ್ಕೆ ಕೊಡ್ಲಿಕ್ಕೆ
ಮಾಡ್ಲಿಕ್ಕೆ ಸಾಧ್ಯ ಐತಿ. ನೀವೇನೆಲ್ಲ ಆಸ್ತಿ ಅಂತಸ್ತು ಒಡೆಯ ವಸ್ತ್ರ ಅಲಂಕಾರ ಮಾಡಿಕೊಂಡಿದ್ರು ಕೂಡ ಸಾರ್ಥಕ ಇಲ್ಲ ಈ ಸಮಾಜದಲ್ಲಿ. ಸಮಾಜಕ್ಕೆ ಕೊಡುವಂತ ಪ್ರತಿಯೊಂದು ಮಗು ಕೂಡ ಸಮಾಜದಲ್ಲಿ ಬಹುದೊಡ್ಡ ಒಂದು ಮೈಲಿಗಲ್ಲಾಗಿ ನಿಂತುಕೊಂಡು ಸಮಾಜ ದಿಕ್ಕನ್ನೇ ಬದಲಿಸುವಂತ ಶಕ್ತಿಯಾಗಿ ನಿಮ್ಮ ಮಕ್ಕಳ ಭವಿಷ್ಯದಲ್ಲಿ ಉಂಟಬೇಕಪ್ಪ ಅಂದ್ರೆ ಗರ್ಭವನ್ನು ಧರಿಸಿದಾಗ ಯಾವ ತಾಯಿ ಮಾಡುವಂತ ಸಂಸ್ಕಾರ, ವಿಚಾರಗಳು, ಆಚಾರಗಳು ಬಹಳಷ್ಟು ಮುಖ್ಯವಾಗಿರುತ್ತೆ ಅನ್ನುವಂಥದ್ದು ಧರ್ಮ ಹೇಳ್ತಾ ಇದೆ. ಆ ದಿಸೆಯಲ್ಲಿ ನೀವೆಲ್ಲರ ಆರೋಗ್ಯಪೂರ್ಣವಾಗಿರ್ತಕ್ಕಂಥ ಚಿಂತನೆ, ವಿಚಾರ, ಆಚಾರ, ಸಂಸ್ಕಾರ, ಸಂಸ್ಕೃತಿಗಳನ್ನ ಮನ್ನ ಮಾಡಿಕೊಂಡು ಆರೋಗ್ಯಪೂರ್ಣವಾಗಿರ್ತಕ್ಕಂಥ ಆಹಾರವನ್ನು ಸ್ವೀಕಾರ ಮಾಡಬೇಕು. ನಮಗೆ ಬಾಯಿ ಚಪ್ಪಲ ಅಂತ ತಿಳ್ಕೊಂಡು ಏನೇನು ಬೇಕೋ ಬೇಕಿರ್ತಂತೆ ಆಗ್ತಂತೆ ಇಂತಂತೆ ಯಾವ ಕಸ ಅಂತ ತಿನ್ನಕ್ಕೆ ಹೋಗ್ಬೇಡ್ರಿ. ಆರೋಗ್ಯಪೂರ್ಣವಾಗಿರ್ತಕ್ಕಂಥ ಆಹಾರ, ಹಣ್ಣು ಹಂಪಲು ಇತ್ಯಾದಿಗಳಲ್ಲಿ ಆರೋಗ್ಯ ಬೇಕಾಗಿರ್ತಕ್ಕಂಥ ರುಚಿಕರವಾದ ಆಹಾರ ಮಿತವಾಗಿ ಅವೆಲ್ಲರೂ ಆಹಾರ ತಗೊಂಡಾಗ ಮಗು ಕೂಡ ಜೀವನ ಪರ್ಯಂತ ಮಿತವಾಗಿ ಇಟ್ಕೊಂಡು ಹಿತಗುಕ್ಕು ಅಂತ ತಿಳ್ಕೊಂಡು ಹೇಳುತ್ತೆ. ಅಂತ ಆರೋಗ್ಯಪೂರ್ಣವಾಗಿರ್ತಕ್ಕಂಥ ರೀತಿಯಲ್ಲಿ ಬದುಕು ಸಾಗಲಿ ಅಂತಕ್ಕಂಥ ಈ ಮಾತನ್ನು ನಿಮಗೆ ಹೇಳಿ ಇದಿಷ್ಟು ಕಾರ್ಯಕ್ರಮಗಳು ನಿಮಗೆ ಇಷ್ಟ ಆಗಿದೆ ಅಂತ ಹೇಳಿ ಭಾವಿಸ್ತೀನಿ. ನಾಳೆ ಇನ್ನಷ್ಟು ಹೊಸತಂದ ವಿಷಯಗಳೊಂದಿಗೆ ನಿಮ್ಮನ್ನು ಭೇಟಿ ಮಾಡ್ತೀನಿ. ಅಲ್ಲಿವರೆಗೂ @NDTV ಡಿವಿಷನ್ನ ಫಾಲೋ ಮಾಡ್ತಾರೆ ಮತ್ತು ನಿಮ್ಮ ಬಳಿ ಯಾವುದಾದ್ರೂ ವಿಶೇಷವಾಗಿರ್ತಕ್ಕಂಥ ಹೊಸತಂದ ವಿಷಯಗಳಿದ್ದಲ್ಲಿ ನಮಗೆ ಒಂದು ದಿವಸ ಮುಂಚಿತವಾಗಿ ತಿಳಿಸಿ ಅಂತ ಕೇಳ್ಕೊಳ್ತೀನಿ. ಸದಾ ನಿಮ್ಮ ಸಲಹೆ ಸಹಕಾರದ ನಿರೀಕ್ಷೆ ಇರತಕ್ಕಂಥ @NDTV ಬೆಳಗ. ಎಲ್ಲರಿಗೂ ಶುಭವಾಗಲಿ. ನಮಸ್ಕಾರ.